ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನಂತೆ, ನಿಮ್ಮ ಹಿನ್ನೆಲೆ ಸರಿಯಿಲ್ಲ, ನಿಮ್ಮ ಧ್ವನಿ ಸರಿಯಿಲ್ಲ, ನಿಮ್ಮ ಗಂಟಲು ಉಬ್ಬಿಕೊಂಡಿದೆ, ಅನಾರೋಗ್ಯದಿಂದ ನರಳುತ್ತಾ ಇದ್ದೀರಿ, ದಯವಿಟ್ಟು ರೆಸ್ಟ್ ತೆಗೆದುಕೊಳ್ಳಿ, ವಿಶ್ರಾಂತಿಯಲ್ಲಿರಿ ಅಂತ ಒಂದು ವಿಷಯವನ್ನು ತಮ್ಮೆದುರಿಗೆ ನಾನು ಹೇಳಲೇಬೇಕು. ಯಾವತ್ತೂ ಏನನ್ನೂ ಮುಚ್ಚಿಡಲಾರ್ದವನು ಇವತ್ತು ಯಾಕೆ ಮುಚ್ಚಿಡಬೇಕು ಅಂತ. ಮೊದಲನೇದಾಗಿ ನಾನೀಗ 3 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಒಂದು ಊರಿನಲ್ಲಿದ್ದೇನೆ, ಹಿಮಾಲಯದಲ್ಲಿದ್ದೇನೆ, ಉಕಿಮಠ ಎನ್ನುವಂಥ ಪ್ರದೇಶದಲ್ಲಿ ಇದ್ದೇನೆ. ಉಕಿಮಠ ಎನ್ನುವುದು ಕೇದಾರದಲ್ಲಿ, ಯಾವ ನಮ್ಮ ಕೇದಾರನಾಥ್ ಇದೆಯಲ್ಲ ಅಲ್ಲಿ 6 ತಿಂಗಳ ಮಾತ್ರ ಕೇದಾರನಾಥ್ ಇರ್ತಾರೆ. ಇನ್ನು 6 ತಿಂಗಳು ಇಲ್ಲಿ ಯಾವಾಗ ಅಲ್ಲಿ ಹಿಮ ಜಾಸ್ತಿ ಆಗಿಬಿಡುತ್ತೋ ಆವಾಗ ಉಕಿಮಠದಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. 6 ತಿಂಗಳು ಇಲ್ಲಿರ್ತಾರೆ, 6 ತಿಂಗಳು ಅಲ್ಲಿರ್ತಾರೆ. ಆ ಉಕಿಮಠ ಎನ್ನುವಂಥ ಉತ್ತರಾಖಂಡದ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿದ್ದೀನಿ. ನನಗೆ ತುಂಬ ದಿನದಿಂದ ಕಾಡ್ತಾ ಇದ್ದಂಥ ಒಂದು ಆಸೆ ಅಂತಿರೋ, ಬಯಕೆ ಅಂತಿರೋ, ಅಥವಾ ನನ್ನ ಸಂಕಲ್ಪ ಅಂತಿರೋ, ಅದಕ್ಕೆ ಯಾವ ಶಬ್ದ ಕೊಡಬೇಕೋ ಗೊತ್ತಿಲ್ಲ. ನನಗೆ ಈ ಪುಷ್ಕರ್ ಸಿಂಗ್ ಧಾಮಿ ಇದಾರಲ್ಲ, ಆತ ವೈಯಕ್ತಿಕವಾಗಿ ಅಲ್ಪಸಂಖ್ಯಾತ. ಆತನ ಸಂಖ್ಯೆಯಲ್ಲಿ ಜಾತಿವಾರು ಲೆಕ್ಕ ಹಾಕಿದರೆ ಆತ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಮನುಷ್ಯ UCC ಜಾರಿಗೆ ತಂದುಬಿಡ್ತಾರೆ. ಅಂಥ ಮನುಷ್ಯ ಇಲ್ಲಿ ವಲಸಿಗರನ್ನ, ಅಕ್ರಮ ವಲಸಿಗರನ್ನ ಓಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಲ್ದ್ವಾನಿ ಅನ್ನುವಂಥ ಪ್ರದೇಶದಲ್ಲಿ ನಿರಂತರವಾಗಿ ಗಲಭೆ ನಡೀತಾ ಇದ್ದಾವೆ. ಇಲ್ಲಿ ಏನು ನಡೀತಾ ಇದೆ ವಾಸ್ತವವಾಗಿ, ಭೌಗೋಳಿಕವಾಗಿ ಏನಿದೆ, ಸಾಮಾಜಿಕವಾಗಿ ಏನಿದೆ, ಧಾರ್ಮಿಕವಾಗಿ ಏನಿದೆ ಅಂತ ತಿಳ್ಕೊಳ್ಳುವಂಥ ಅತಿ ಹೆಚ್ಚು ಜಿಜ್ಞಾಸೆ ನನ್ನನ್ನು ಕಾಡ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಹೊರಟು ಬಂದವನು ನಾನು, ಯಾವುದೇ ತಯಾರಿ ಇಲ್ಲದೆ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ. ಒಂದೇ ಒಂದು ನನ್ನಲ್ಲಿದ್ದಂಥ ದುಗುಡ ಏನು ಅಂದರೆ, ಆತಂಕ ಏನು ಅಂದರೆ, ಸಮಯಕ್ಕೆ ಸರಿಯಾಗಿ ಸಂಚಿಕೆಗಳನ್ನು ತಮಗೆ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗತ್ತೋ ಇಲ್ಲೋ ಅನ್ನುವಂಥ ಒಂದು ಆತಂಕ ಬಿಟ್ಟರೆ ಬೇರೆ ಯಾವುದೇ ರೀತಿಯ ತೊಂದರೆ ನನಗಿರಲಿಲ್ಲ. ಆರ್ಥಿಕ ಸಮಸ್ಯೆ ಬಿಡಿ ಇದ್ದೇ ಇರುತ್ತೆ. ಆರ್ಥಿಕ ಸಮಸ್ಯೆನ ನೋಡ್ತಾ ಕೂತ್ಬಿಟ್ರೆ ನಾವು ಸ್ಟುಡಿಯೋದಲ್ಲೇ ಮಾತಾಡ್ತಿರ್ಬೇಕು. ಹೀಗೆ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಓಡಾಡಿ ಅಲ್ಲಿಯನ್ನು ಅಧ್ಯಯನ ಮಾಡಿ ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಾಮಾಜಿಕ ಪರಿವಾರದ ಬಹಳಷ್ಟು ಸದಸ್ಯರು ನಮಗೆ ಸ್ಪಂದಿಸ್ತಾರೆ, ಸಂವೇದನಾಶೀಲರಾಗಿದ್ದಾರೆ. ನಮ್ಮ ಎಲ್ಲ ನಡೆಗಳಿಗೆ, ಅದು ಕಾಶಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಮಥುರಾ ಇರ್ಬೋದು, ಯಾವಾಗಲೇ ನಾನು ಪ್ರವಾಸ ಮಾಡಿದರೂ ಬೆಂತಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಕೇವಲ ಉದಾರ ಭಾವದಿಂದ, ಲಿಪ್ಪ ಸಿಂಪತಿಯಿಂದ, ಅನುಕಂಪದಿಂದ ನಮ್ಮನ್ನು ಪ್ರೋತ್ಸಾಹಿಸುವುದು ಬೇರೆ, ತಮ್ಮ ಜೇಬಿಗೆ ಕೈ ಹಾಕಿ ನಮಗೊಂದಷ್ಟು ದುಡ್ಡು ಕಳಿಸೋದು ಬೇರೆ. ಅಂಥದ್ದೊಂದು ದೊಡ್ಡದಾದಂಥ ಔದಾರ್ಯವನ್ನು ಬಹಳಷ್ಟು ಜನ ಮೆರೆದಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 100 ಜನ. ಅವರ ಋಣವನ್ನು ತೀರಿಸಲಿಕ್ಕೆ ಬಂದಂಥದ್ದು ಈ ಉಕಿಮಠಕ್ಕೆ. ಕೇದಾರನಾಥ್ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇದು ಮೇ 19 ನಂತರ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ದರ್ಶನ ಮಾಡಿಬಿಡಬೇಕು. ಎರಡನೇದು ಹಲ್ದ್ವಾನಿದು ಏನಿದೆ, ಆ್ಯಕ್ಚುಲಿ ಏನು ನಡೀತಾ ಇದೆ, ನಿಜವಾಗ್ಲೂ ವಲಸಿಗರು ಬರ್ತಾರೆ. ನನಗೆ ದೇವಭೂಮಿ ಇದೆಯಲ್ಲ, ಹರಿದ್ವಾರ್, ರಿಷಿಕೇಶ್, ಬದ್ರಿನಾಥ್, ಕೇದಾರನಾಥ್, ಗಂಗೋತ್ರಿ, ಯಮುನೋತ್ರಿ, 4 ಧಾಮ ಏನಿದಾವಲ್ಲ, ಇದ್ರ ಬಗ್ಗೆ ಇನ್ನಿಲ್ಲದ ಜಿಜ್ಞಾಸೆ ಇದೆ. ಯಾಕೋ ಗೊತ್ತಿಲ್ಲ, ವಿಲಕ್ಷಣವಾದಂಥ ಆಕರ್ಷಣೆ. ನನ್ನ ಯೌವನದಲ್ಲಿ, ನಾನು 27-28 ವರ್ಷ ಇದ್ದಾಗ 2 ಸಲ ಇಲ್ಲಿಗೆ ಬಂದು ಹೋಗಿದ್ದೀನಿ. ಹರಿದ್ವಾರದ ಹರ್ಕಿ ಪೌದಿ ಮುಂದೆ ನಿಂತ್ಕೊಂಡು ಗಂಗಾ ಆರತಿಯನ್ನು ನೋಡಿ ಇದು ಇನ್ನಿಲ್ಲದ ಹಾಗೆ ಭಾವುಕನಾಗಿದ್ದೇನೆ. ಮತ್ತೆ ಇಂಥದ್ದೊಂದು ಅವಕಾಶ ಬಂದಿದೆ. ಇಡೀ ದಿನ ನಾನು ಸುತ್ತಾಡ್ತಾ ಇದ್ದೇನೆ, ಹಿಮಾಲಯದ ಕೊಳ್ಳದಲ್ಲಿ ಓಡಾಡ್ತಾ ಇದ್ದೇನೆ. ಅದರ ಮಧ್ಯೆ ರಾತ್ರಿ ಕೂತ್ಕೊಂಡು ಒಂದಷ್ಟು ಸಂಚಿಕೆಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಿನ್ನೆಲೆ ಸರಿಯಾಗಿಲ್ಲದೆ ಹೋದರೆ, ಲೈಟಿಂಗ್ ಸರಿಯಾಗಿಲ್ಲದೆ ಹೋದರೆ, ಅಥವಾ ನಾನು ಮಾತಾಡುವ ಧ್ವನಿ ಸರಿಯಾಗಿ ಕೇಳಿಸ್ದೆ ಹೋದರೆ ದಯವಿಟ್ಟು ಕ್ಷಮಿಸಬೇಕು, ತಮ್ಮ ಹೊಟ್ಟೆಗೆ ಹಾಕ್ಕೋಬೇಕು. ಯಾಕೆಂದರೆ ಅನಿವಾರ್ಯ ಇದು. ನಾನು ಒಂದು ವಾರ ಸಂಚಿಕೆ ಹಾಕದೇ ಇರ್ಬೋದು, ಆದರೆ ನನ್ನೊಳಗೆ ಮತ್ತೆ ದುಗುಡ, ತುಮ್ಮಲಗಳು, ತಳಮಳಗಳು ಕಾಡ್ತಾ ಇರ್ತವೆ. ನಾನು ಹೇಳಿಲ್ಲ ಅನ್ನುವಂಥದ್ದು ತಳಮಳ ನನ್ನನ್ನು ಕಾಡುತ್ತೆ. ಆದ್ದರಿಂದ ಹಿನ್ನೆಲೆಯನ್ನು ನೋಡಬೇಡಿ, ನನ್ನ ಕಾಸ್ಟ್ಯೂಮ್ಗಳನ್ನು ನೋಡಬೇಡಿ, ಧ್ವನಿಯನ್ನು ನೋಡಬೇಡಿ. ನಾನು ಹೇಳುವಂಥ ವಿಷಯವನ್ನು ಅರ್ಥೈಸಿಕೊಳ್ಳುವ, ಬಹಳಷ್ಟು ಜನರಿಗೆ ಅದು ಹಂಚುವಂಥ ಕೆಲಸವನ್ನು, ಕೈಂಕರ್ಯವನ್ನು ತಾವು ಮಾಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮಾತಾಡ್ತಾ ಇದ್ದೇನೆ. ಖಾಸಗಿಯಾಗಿ ಮಾತಾಡೋದಕ್ಕೆ ಕ್ಷಮೆ ಇರಲಿ, ಏಕೆಂದರೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಯಾವುದನ್ನು ಗುಪ್ತವಾಗಿ ಮಾಡಬೇಕಾದಂಥ ಅನಿವಾರ್ಯತೆ ನನಗಿಲ್ಲ. ಇರೋ ವಿಷಯವನ್ನು ಹೇಳಬೇಕು. ನನ್ನ ಮಗಳ ಮನೆಗೆ ಐರ್ಲೆಂಡಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ 2 ತಿಂಗಳು ನಾನು ಇಲ್ಲಿದ್ದೀನಿ. ನನಗೆ ಯಾವುದೇ ಕಾರಣಕ್ಕೂ ಸರಿಯಾದ ಸಮಯಕ್ಕೆ ವಿಡಿಯೋ ಕೊಡಲಿಕ್ಕೆ ಆಗ್ತಾಯಿಲ್ಲ, ರಾತ್ರಿ ಎಲ್ಲ ಚಿತ್ರೀಕರಣ ಮಾಡ್ತಾ ಇದ್ದೀನಿ ಅಂತ ತಮ್ಮೆದುರಿಗೆ ಹೇಳಿದ್ದೆ. ನಾನು ಹೋದಲ್ಲೆಲ್ಲ ಜನ ಬಂದು ಐರ್ಲೆಂಡಿಂದ ಯಾವಾಗ ಬಂದ್ರಿ ಅಂತ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬಂದು ಕೇಳ್ತಾರೆ. ಅಂದರೆ ನಾನು ಹೋಗಿರುವುದು ಛಾಪನ್ನು ಅವರ ಮನಸ್ಸಿನಲ್ಲಿ, ಅವರ ಭಿತ್ತಿಯಲ್ಲಿ ಮೂಡಿದೆ ಅನ್ನೋದಿದೆಯಲ್ಲ, ಅದಕ್ಕಿಂತ ಸಾರ್ಥಕ್ಯ ಜೀವನದಲ್ಲಿ ಮತ್ತೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ವಿಷಯಕ್ಕೆ ಬರೋಣ. ವಿಷಯ, ಈ ಬಾರಿಯ ಚುನಾವಣೆಯಲ್ಲಿ ಉಮೇದು ಇರಲಿಲ್ಲ, ಉಮೇದೇ ಇರಲಿಲ್ಲ ರೀ.
ಒನ್ ಸೈಡೆಡ್ ಮ್ಯಾಚು, ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಪಾಕಿಸ್ತಾನ 70 ರನ್ನಿಗೆ ಆಲ್ಔಟ್ ಆಗಿದೆ, ಈ ಭಾರತ ಆಟ ಆಡಬೇಕು, ಭಾರತ ಆಡಲಿಕ್ಕೆ ಒಬ್ಬನೇ ಒಬ್ಬ ಬ್ಯಾಟ್ಸ್ಮನ್ನು ಸೋಚಿಬಿಡ್ತಾನೆ ಇವ್ರನ್ನ ಅನ್ನುವಂಥ ಸ್ಥಿತಿಯಲ್ಲಿ ರಿಮೋಟ್ನ ಆಫ್ ಮಾಡಿ ಎಲ್ಲರೂ ಪಾರ್ಟಿಗೆ ಹೋಗುವಂಥ ಸ್ಥಿತಿ ಭಾರತ ದೇಶದ ಚುನಾವಣೆಯಲ್ಲಿ ಬಂತು. ಆ ಸಂದರ್ಭದಲ್ಲಿ ಇದಕ್ಕೊಂದು ಟ್ವಿಸ್ಟನ್ನು ಕೊಟ್ಟಂಥ ವ್ಯಕ್ತಿಯ ಹೆಸರು ಲಾಲೂ ಪ್ರಸಾದ್ ಯಾದವ್. ನರೇಂದ್ರ ಮೋದಿ ಇವರು ಯಾವಾಗ ಏನು ಹೇಗೆ ಮಾತನಾಡಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ. ಅವ್ರಿಗೆ 2001 ಅಕ್ಟೋಬರಲ್ಲಿ ಮುಖ್ಯಮಂತ್ರಿ ಆದರು. ಅದಾದಮೇಲೆ ಗೋಧ್ರಾ ಹತ್ಯಾಕಾಂಡ ಆಯಿತು. ಹತ್ಯಾಕಾಂಡ ಆದಮೇಲೆ ಸೋನಿಯಾ ಗಾಂಧಿ ಮತ್ತು ಅಹಮದ್ ಪಟೇಲು ಹಠ ಮಾಡಿ SITಯನ್ನು ನೇಮಿಸಿದರು. ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಮೂಲಕ SITಯನ್ನು ನೇಮಿಸ ಮಾಡಲಾಯಿತು. ಗಾಂಧಿನಗರದಲ್ಲಿ ಅವರ ವಿರುದ್ಧ ವಿಚಾರಣೆಗೆ ಬರಬೇಕು ಅಂತ ಆಹ್ವಾನ. ಮನಸ್ಸು ಮಾಡಿದರೆ ಗುಜರಾತ್ನಲ್ಲಿ ನಾವು ನರೇಂದ್ರ ಮೋದಿ ಅವರ ಪ್ರಭಾವಳಿ ಹೇಗಿತ್ತು ಅಂದರೆ, ಬಾ ಅಂತ 1 ಸೆಕೆಂಡ್ ಹೇಳಿದ್ರೆ 1,00,000 ಜನ ಅವ್ರ ಜೊತೆ ಮೆರವಣಿಗೆ ಮಾಡಿಕೊಂಡು SIT ವಿಚಾರಣೆಗೆ ನರೇಂದ್ರ ಮೋದಿ ಹಾಜರಾಗುವಾಗ ಮೆರವಣಿಗೆಯಲ್ಲಿ ಹೋಗ್ಬೋದಿತ್ತು. ಒಬ್ಬ ಅಜ್ಞಾತ ವ್ಯಕ್ತಿಯಾಗಿ ಯಾರಿಗೂ ಗೊತ್ತಾಗಲಾರದ ಹಾಗೆ ತನ್ನ ಖಾಸಗಿ ವಾಹನದಲ್ಲಿ ಯಾವುದೇ ಬೆಂಗಾವಲನ್ನು ತೆಗೆದುಕೊಳ್ಳಲಾರದೆ ಬೆಳಗ್ಗೆ 11 ಗಂಟೆಗೆ ಹೋದವರು ರಾತ್ರಿ 1:00ವರೆಗೆ ವಾಪಸ್ ಬರ್ತಾರೆ. ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರೆ ನರೇಂದ್ರ ಮೋದಿ. ಒಂದೇ ಒಂದು ಚಕಾರ ವಿರೋಧ ಪಕ್ಷದ ಬಗ್ಗೆ ಆಡಳಿತ ಪಕ್ಷದ ಬಗ್ಗೆ ಮಾತಾಡೋದಿಲ್ಲ, ಒಂದೇ ಒಂದು ಚಕಾರ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡೋಲ್ಲ, ಒಂದೇ ಒಂದು ಚಕಾರ ಶಬ್ದ ಕಾಂಗ್ರೆಸ್ ಬಗ್ಗೆ ಮಾತಾಡೋದಿಲ್ಲ. ಅಂದರೆ ಮುಂದೆ ಇದರ ಫಲಶ್ರುತಿ ಏನು ಅನ್ನೋದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನೀಗ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರೆ ನಾನೊಬ್ಬ ಕಳ್ಳ, ನಾನೊಬ್ಬ ದೋಷಿ ಅಂತ ಜನ ಭಾವಿಸ್ತಾರೆ, ಏನೋ ತಪ್ಪಾಗಿದೆ ಅದಕ್ಕೆ ಜನರನ್ನು ಸೇರಿಸ್ಕೊಂಡಿದ್ದಾನೆ ಈತ, ದಾಂಗುಡಿ ಮಾಡ್ತಾ ಇದ್ದಾನೆ ಅಂತ ಎಲ್ಲ ಭಾವಿಸ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಮೌನವಾಗಿ ಅವರಿಗೆ ಸಹಕರಿಸಿದರು. ಮುಂದೆ ಆದಂಥ ಬೆಳವಣಿಗೆ ತಮಗೆ ಗೊತ್ತೇ ಇದೆ, ಅದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಇದರ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಇನ್ನೊಂದು ಘಟನೆಯನ್ನು ಹೇಳ್ತೀನಿ. CBIಗೆ ಮಮತಾ ಬೇಗಮ್ಗೆ ಬುಲಾವ್ ಬರುತ್ತೆ. ಚುನಾವಣೆ ಆದಮೇಲೆ 2021 ಚುನಾವಣೆ ಆದಮೇಲೆ ಯಾವ ಗಲಭೆ ಆಗುತ್ತೋ, ಯಾವ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತೋ ಆವಾಗ ಹಿಂಡು ಕಟ್ಟಿಕೊಂಡು ಜನರನ್ನು ಕರೆದುಕೊಂಡು ಹೋಗಿ CBI ಸಿಬ್ಬಂದಿಗಳ ಮೇಲೆ ಮುತ್ತಿಗೆ ಹಾಕುವ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮಾಡಿಸ್ತಾರೆ. ಬಿಟ್ಟುಬಿಡಿ. ಅರವಿಂದ್ ಕೇಜ್ರಿವಾಲ್ ವಿಷಯಕ್ಕೆ ಬನ್ನಿ. ಅವರದೇ ಸಂಪುಟದ 3 ಸಹೋದ್ಯೋಗಿಗಳು ಜೈಲಿನಲ್ಲಿದ್ದಾರೆ. ಈಗಾಗಲೇ 4 ಜನ ಸರ್ಕಾರಿ ಅಪ್ರೂವರ್ ಇದ್ದಾರೆ. ಇವರಿಗೆ ಕೇವಲ ವಿಚಾರಣೆಗೆ ಬಾ ಅಂತ ಹೇಳ್ತಾ ಇದ್ದಾರೆ. ವಿಚಾರಣೆಗೆ ಬರಲಿಕ್ಕೆ ಮನುಷ್ಯ ತಯಾರಿಲ್ಲ. ಅದಕ್ಕೋಸ್ಕರ ದೊಡ್ಡದಾಗಿ ಸುದ್ದಿಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರ ಅಂತ ಇದ್ದಾರೆ. ಈಗ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಂತಾರೆ, ಅದನ್ನು ಲೈವ್ ಹಾಕಿ ಅಂತಾರೆ, ಮಾರ್ಚ್ 12 ನಂತರ ಅದನ್ನು ವಿಚಾರಣೆ ಇಟ್ಕೊಳ್ಳಿ ಅಂತಾರೆ. ಅಂದರೆ ಒಳಗಡೆ ದೋಷ ಇದೆ ಅನ್ನುವುದನ್ನು ಅವರು ಸಾಬೀತುಪಡಿಸ್ತಾ ಇದ್ದಾರೆ. ರಾಜಕಾರಣಿಯ ಮನದ ಇಂಗಿತ ಈ ರೀತಿ ನಮಗೆ ಅರ್ಥ ಆಗುವಂಥದ್ದು. ನರೇಂದ್ರ ಮೋದಿ ಅವರ ವಿರುದ್ಧ ಲಾಲು ಯಾದವ್ ಮಾತಾಡಿದರು. ಏನಂತ, ಈತ ಹಿಂದುವೇ ಅಲ್ಲ ಅಂದರು, ಈತನಿಗೆ ಮಕ್ಕಳೇ ಇಲ್ಲ ಅಂದರು, ತಾಯಿ ತೀರ್ಕೊಂಡಾಗ ಕೇಶಮುಂಡನ ಮಾಡಿಸ್ಲಿಲ್ಲ ಅಂತ ಅಂದರು. ಹಿಂದೂ ಧರ್ಮದ ಬಗ್ಗೆ ಏನೂ ಮಾಹಿತಿ ಇರಲಾರ್ದಂಥ ಮೇವು ತಿಂದ ಕಳ್ಳ ಈ ರೀತಿ ಮಾತನಾಡಿದಾಗ ನರೇಂದ್ರ ಮೋದಿ ಒಂದೇ ಒಂದು ಶಬ್ದ ಲಾಲು ಯಾದವ್ ಹೆಸರನ್ನು ಎಲ್ಲಿಯೂ ಹೇಳಲಿಲ್ಲ. ಎಲ್ಲೆಲ್ಲಿ ಅವ್ರು ಹೋಗ್ತಾರೋ ಅಲ್ಲಿ ಮೈ ಮೋದಿ ಕಾ ಪರಿವಾರ ಅನ್ನುವಂಥ ಘೋಷಣೆಗಳು ಶುರುವಾಗಿ ಹೋದವು. 2 ಘಟನೆಗಳನ್ನ ಹೇಳ್ತಾರೆ. ಒಂದು ತೆಲಂಗಾಣದಲ್ಲಿ ನರೇಂದ್ರ ಮೋದಿ ಹೋಗಿ ಭಾಷಣಕ್ಕೆ ಸಿದ್ಧ ಆಗ್ತದೆ. 1700 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳು. ಕಾಂಗ್ರೆಸ್ಸಿನ ಸರ್ಕಾರ ನೋಡಿ ಹೇಗಿದೆ, ನರೇಂದ್ರ ಮೋದಿಗೆ ಪಕ್ಷಪಾತ ಇಲ್ಲ, ಮಲತಾಯಿ ಧೋರಣೆ ಇಲ್ಲ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ. ಇಡೀ ದೇಶ ನನ್ನದು ಅಂತ ಭಾವಿಸುವಂಥ ಮನುಷ್ಯ. ಈತ ಹೋಗಿ ವೇದಿಕೆಯ ಮೇಲೆ ನಿಂತ ತಕ್ಷಣ ಮೈ ಹೂ ಮೋದಿ, ಮೈ ಬಿ ಮೋದಿ ಪರಿವಾರ ಅಂತೇಳಿ ಜನ ಕೂಗಲಿಕ್ಕೆ ಶುರು ಮಾಡ್ತಾರೆ. ಸ್ತಂಭೀಭೂತರಾಗಿಬಿಡ್ತಾರೆ. ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳ್ತಾರೆ, ಸಬ್ ಲೋಗೋಂ ಕೋ ಇದರ್ ಪರಿವಾರ ಹೈ, ಪರಿವಾರ ಕಾ ಚಿಂತಾ ಹೈ, ಮೇರಾ ಪರಿವಾರ ಮೇರಾ ದೇಶ ಹೈ. ಯಾರಿಗೆ ಹೇಳಿದ್ರು ಅವರು? ಲಾಲೂ ಪ್ರಸಾದ್ ಯಾದವ್ಗೆ ಹೇಳಿದರು. ಸಬ್ ಲೋಗೋಂ ಕೆ ಉನ್ನೋನ್ಕಾ ಪರಿವಾರ ಕಾ ಚಿಂತಾ ಹೈ, ಯಾರ್ಯಾರಿಗೆ ತಮ್ಮ ಕುಟುಂಬದ ಚಿಂತೆ ಇದೆ, ಆದರೆ ನನಗೆ ದೇಶ ಎನ್ನುವಂಥ ಕುಟುಂಬದ ಚಿಂತೆ ಇದೆ. ಏ ಮೋದಿ ಕಾ ಗ್ಯಾರಂಟಿ ಹೈ ಹೋ ಅಂತಾರೆ ಜನ. ಅಲ್ಲಿಂದ ಒಡಿಸ್ಸಾಗೆ ಹೋಗ್ತಾರೆ. ಒಡಿಸ್ಸಾದಲ್ಲೂ ಸೇಮ್ ಕ್ಯಾಸೆಟ್ ರಿಪೀಟ್ ಆಗುತ್ತೆ. ಇದೇ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಈ ದೇಶದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಭಾವನಾತ್ಮಕವಾದಂಥ ಹೋರಾಟ ಇರಲಿಲ್ಲ, ಜಂಗಿ ಕುಸ್ತಿ ಇರಲಿಲ್ಲ, ಪ್ರತಿಸ್ಪರ್ಧಿಗಳಿಲ್ಲ, ಮಜಾ ಇಲ್ಲ. ಯಾವಾಗಲೂ ಮ್ಯಾಚು ಕೊನೆ ಓವರಲ್ಲಿ 11 ರನ್ ಹೊಡಿಬೇಕು, 6 ಬಾಲ್ ಇದೆ ಅಂದಾಗ ಕ್ರಿಕೆಟ್ ನೋಡೋ ಮಜಾನೇ ಬೇರೆ. ಇಲ್ಲಿ ಹೇಗಾಗಿದೆ, ಸತ್ತು ಹೈರಾಣ ನಿತ್ರಾಣ ಆಗಿರುವಂಥ ವಿಪಕ್ಷ, ಲಾಲು ಯಾದವ್ ಹೇಳಿದ ಮಾತಿಗೆ ಒಂದೇ ಒಂದು ಖಂಡನೆ ಮಾಡಲಾರ್ದಂಥ ವಿಪಕ್ಷ, ಏನು ನಾವು ಈಗ ಪ್ಲ್ಯಾನ್ ಮಾಡಬೇಕು ಅಂತ ಗೊತ್ತಿರಲಾರ್ದಂಥ ವಿಪಕ್ಷ
ಈ ಬಾರಿಯ 2024 ಚುನಾವಣೆಯ ರಣಕಣದಲ್ಲಿ ಇಳಿತಾ ಇದೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸ್ಪಷ್ಟವಾಗಿ ಗೊತ್ತಿದೆ, ಈ ಬಾರಿ ಚುನಾವಣೆ ಒನ್ ಸೈಡೆಡ್ ಮ್ಯಾಚು. ಎಷ್ಟು ಸೀಟ್ ಬರ್ತವೆ ಅನ್ನೋದು ಒಂದೇ ಪ್ರಶ್ನೆ ಇರೋದು, ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಆದರೆ ಭಾವನಾತ್ಮಕವಾದಂಥ ಹೋರಾಟದ ಮನಸ್ಥಿತಿ ಇರಲಿಲ್ಲ, ಉಮೇದು ಇರಲಿಲ್ಲ, ಉತ್ಸಾಹ ಇರಲಿಲ್ಲ. ಉತ್ಸಾಹ ತಂದು ಕೊಟ್ಟವ್ರು ಯಾರು? ದ ಗ್ರೇಟ್ ಲಾಲು ಯಾದವ್. ಗ್ರೇಟ್ ಅನ್ನೋದಕ್ಕೆ ಬೇಜಾರು ಮಾಡ್ಕೋಬಿಡಿ, ಆದರೆ ಆತ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯ ಮಾಡಿದ ಮನುಷ್ಯ, ಮೇವು ತಿಂದ ಮನುಷ್ಯ, ಹೆಂಡತಿಯನ್ನು ಮುಖ್ಯಮಂತ್ರಿ ಮಾಡಿದ ಮನುಷ್ಯ ತವಾ ರೋಟಿ ಮಾಡುವಾಗ, ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದ ಮನುಷ್ಯ, ಮಗಳನ್ನು ರಾಜ್ಯಸಭಾ ಸದಸ್ಯ ಮಾಡಿದ ಮನುಷ್ಯ, ಇನ್ನೊಬ್ಬ ಮಗನನ್ನೇ MLA ಮಾಡಿದ ಮನುಷ್ಯ, 9 ಮಕ್ಕಳನ್ನು ಹೆತ್ತಿದ್ದಾನೆ. ಯಾಕೆ ಹೆತ್ತಿದ್ದಾನಂತೆ ಅವನಿಗೆ ಗೊತ್ತಿಲ್ಲ. ಅಂಥ ನಾಲಾಯಕ್ ಫೆಲೋ ಆತ. ನರೇಂದ್ರ ಮೋದಿ ಅಂತ ಒಬ್ಬ ಈ ದೇಶದ ಘನವ್ಯಕ್ತ ವ್ಯಕ್ತಿಯ ಬಗ್ಗೆ, ಆರಾಧ್ಯ ದೈವ ಅಂತ ನಾವು ಭಾವಿಸುವಂಥ ವ್ಯಕ್ತಿಯ ಬಗ್ಗೆ ಈತ ಕೀಳಾಗಿ ಮಾತಾಡಲ್ಲ. ನರೇಂದ್ರ ಮೋದಿ ಎದುರು ಉತ್ತರ ಕೊಡಲಿಲ್ಲ, ಎಲ್ಲಿಯೂ ಲಾಲು ಯಾದವ್ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ, ಆತನ ಹೆಸರನ್ನು ಎಳ್ಳೇ ಹೇಳಲಿಲ್ಲ. ಒಂದೇ ಒಂದು ಮಾತು ಹೇಳಿದರು, इस देश में सब पक्षों के लिए उनका जो परिवार है उनका चिंता है, मेरे लिए मेरे देश है, देश जो मेरा परिवार है उसका चिंता मुझे है, ये मोदी का ಗ್ಯಾರಂಟಿ है. ಹೋ ಅಂದರು ಜನ. ಈಗೇನಾಗಿದೆ, ನಾನು ಮೋದಿ ಪರಿವಾರ, ನಾನು ಮೋದಿ ಪರಿವಾರ, ನಾನು ಮೋದಿ ಪರಿವಾರ ಸದಸ್ಯ, ನಾನು ಮೋದಿ ಪರಿವಾರ ಸದಸ್ಯ. ಯಾವ ವಿಷಯದ ಬಗ್ಗೆ ಜನರಿಗೆ ಯಾವುದೇ ಮಾಹಿತಿ ಇರಲಿಲ್ವೋ, ಅಗತ್ಯವಿರಲಿಲ್ವೋ ಅಂಥ ವಿಷಯವನ್ನು ವಿಪಕ್ಷದವರು ಎತ್ತಿಕೊಟ್ರು. ಒಬ್ಬರ ವಿಪಕ್ಷದವರು ಇದನ್ನು ಖಂಡನೆ ಮಾಡಲಿಲ್ಲ. ಪರಿವಾರವಾದ ಅನ್ನುವುದನ್ನು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿ. ಆದರೆ ಈ ಬಾರಿ ಲಾಲು ಯಾದವ್ ಹೇಳಿದ ಮೇಲೆ ಪರಿವಾರ ಅಂದದ್ದಕ್ಕೆ ಅದಕ್ಕೆ ಬೇರೆಯದೇ ಅರ್ಥವನ್ನು ಜನ ಕಲ್ಪಿಸ್ತಾ ಇದ್ದಾರೆ. ಮೋದಿಯ ಕುಟುಂಬ ಸದಸ್ಯ ಅನ್ಕೊಳ್ಳೋ ಮೂಲಕ ಜನ ತಮ್ಮ ಬಗ್ಗೆ ತಾವು ಹೆಮ್ಮೆ ಪಡುವಂಥ ಸ್ಥಿತಿ ಬಂದಿದೆ, ಅಭಿಮಾನ ಪಡುವಂಥ ಸ್ಥಿತಿ ಬಂದಿದೆ. ನರೇಂದ್ರ ಮೋದಿಯ ಕುಟುಂಬದ ಸದಸ್ಯ ನಾನು ಅಂತ ಸಾಮಾಜಿಕ ಪರಿವಾರದಲ್ಲಿ ಒಂದೇ ಒಂದು ದಿವಸ ಕರ್ನಾಟಕದಲ್ಲಿ 2 ಕೋಟಿ ಜನ ತಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡಿದ್ದಾರೆ, ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ವಿಪಕ್ಷದವರು ಒಂದು ಒಳ್ಳೆಯ ಅವಕಾಶವನ್ನು, ಒಂದು ಭಾವನಾತ್ಮಕ ನಂಟನ್ನು, ಯಾವ ಚೌಕಿದಾರ್ ಚೋರ್ ಹೈ ಅಂತ ಯಾವಾಗ ಹೇಳಿದರು, ಮೈ ಬಿ ಚೌಕಿದಾರ್ ಅಂತ ಈ ದೇಶದ ಜನ. ಯಾವಾಗ ಚಾಯ್ವಾಲಾ ಅಂತ ಹೇಳಿದರು ಮಣಿಶಂಕರ್ ಅಯ್ಯರ್, ಮೈ ಬಿ ಚಾಯ್ವಾಲಾ, ಚಾಯ್ ಪೆ ಚರ್ಚಾ ಅಂತ, ಚಹಾ ಕೊಡುವುದೇ ಒಂದು ದೊಡ್ಡ ವಿಷಯ ಆಗೋಯ್ತು ಈ ದೇಶದಲ್ಲಿ. ಅಂಥದ್ದೊಂದು ಅವಕಾಶವನ್ನು ಲಾಲು ಯಾದವ್ ಗಿಟ್ಟಿಸಿಕೊಟ್ರು. ಈತ ಜೈಲಿಗೆ ಹೋಗದೆ ಇದೇ ರೀತಿಯಾದಂಥ ಮಾತುಗಳನ್ನು ಆಡ್ಕೊಂಡಿದ್ಬಿಟ್ರೆ ಭಾರತೀಯ ಜನತಾ ಪಕ್ಷ 400 ಅಲ್ಲ ಅದಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಗಳಿಸುವುದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಸುದೀರ್ಘವಾಗಿದ್ದರೆ ಕ್ಷಮಿಸಿ. ನನ್ನೊಳಗಿರುವಂಥ ದೂಡವನ್ನು, ತುಮುಲವನ್ನು, ನನ್ನೊಳಗಿರುವಂಥ ಆಶಯವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.